ಬನ್ನಿ ಇವತ್ತು ಬೆಳಗ್ಗೆಯಿಂದ ವೀಡಿಯೋ ಸ್ಟಾರ್ಟ್ ಮಾಡೋದಾಗಲಿಲ್ಲ ನೋಡಿ, ಹಾಗಾಗಿ ಮಧ್ಯಾಹ್ನದಿಂದ ವೀಡಿಯೋನ ಸ್ಟಾರ್ಟ್ ಮಾಡಿಕೊಂಡೆ. ಯಾಕೆ ವಾಯ್ಸ್ ಕೊಡ್ತಾ ಇದ್ದೀನಿ ಮಾತಾಡಿದ್ರು ಕೂಡ ಅಂತ ಅನ್ಕೋಬೋದು, ಬಟ್ ಫ್ರಿಜ್ಜಿಂದು ಬಟನ್ನು ಆನ್ ಇತ್ತು ನೋಡಿ, ಸರಿ ಕ್ಲಿಯರಾಗಿ ಕೇಳಿಸ್ತಾ ಇರಲಿಲ್ಲ. ಹಾಗಾಗಿ ಈಗ ವಾಯ್ಸ್ ಕೊಡ್ತಾ ಇದ್ದೀನಿ, ವೀಡಿಯೋ ಕಂಟಿನ್ಯೂ ಆಗಿ ನೋಡಿ. ಹಾಯ್ ಫ್ರೆಂಡ್ಸ್, ಬನ್ನಿ ಮಧ್ಯಾಹ್ನದಿಂದ ವೀಡಿಯೋನ ಸ್ಟಾರ್ಟ್ ಮಾಡ್ಕೊಂಡಿದ್ದೀನಿ. ನೋಡ್ತಾ ಇರ್ಬೋದು ಆಲ್ರೆಡಿ ಅಡುಗೆ ಕೂಡ ಇಟ್ಟಿದ್ದೀನಿ ನಾನು. ಈ ಕಡೆ ಬೇಳೆ ಕೂಡ ಬೆಂದಿದೆ ನೋಡಿ ಕುಕ್ಕರ್ನಲ್ಲಿ, ಈ ಕಡೆ ರೈಸ್ ಮಾಡಲಿಕ್ಕೆ ಇಟ್ಟಿದ್ದೀನಿ ನಾನು. ಇನ್ನೂ ಸ್ವಲ್ಪ ಏನು ನೆನ್ನೆ ತಾಲಿಪೆಟ್ಟು ಹಚ್ಚಿದ್ನೆಲ್ಲ ಸ್ವಲ್ಪ ಇಟ್ಟು ಉಳಿದಿದೆ ನೋಡಿ, ಅದಕ್ಕೆ ಒಂದು ಸ್ವಲ್ಪ ಈರುಳ್ಳಿ ಅದನ್ನು ಮಿಕ್ಸ್ ಮಾಡಿಬಿಟ್ಟು ಇನ್ನೊಂದು 3 ರಿಂದ 4 ಆಗ್ತಾವ, ಅದನ್ನೇ ಊಟ ಮಾಡಿದ್ರಾಯ್ತು ಅಂತ ಅಂದ್ಕೊಂಡಿದ್ದೀನಿ. ಹಾಗೆ ಇವತ್ತು ಬೇಳೆ ಸಾರು ಕೂಡ ಮಾಡಬೇಕಂತ ಅಂದ್ಕೊಂಡಿದ್ದೀನಿ ನೋಡಿ. ಸ್ವಲ್ಪ ಚೇಂಜ್ ಅಂದರೆ ಡಿಫ್ರೆನ್ಸಲ್ಲಿ ನಾನು ಸ್ವಲ್ಪ ಬೇಳೆ ಸಾರು ಕೂಡ ಮಾಡ್ತೀನಿ. ಆ ರೆಸಿಪಿ ಕೂಡ ನಿಮ್ಮ ಜೊತೆ ಶೇರ್ ಮಾಡ್ತೀನಿ. ಬನ್ನಿ ವಿಡಿಯೋ ಕಂಟಿನ್ಯೂ ಆಗಿ ನೋಡಿ. ಇಷ್ಟ ಆದರೆ ಲೈಕ್, ಶೇರ್, ಕಮೆಂಟ್ ಆಗಿ ಸಬ್ಸ್ಕ್ರೈಬ್ ಕೂಡ ಮಾಡ್ಕೊಳ್ಳಿ. ನೋಡಿ ಈ ಕಡೆ ಬಿಸಿ ಬಿಸಿ ಅನ್ನ ರೆಡಿ ಆಗ್ತಾಯಿದೆ. ಇಲ್ಲಿ ಇನ್ನೂ ಸ್ವಲ್ಪ ಆಗಬೇಕು ನೋಡಿ. ನಾನು ಗಂಜಿ ಏನು ತೆಗೆಯೋದಿಲ್ಲ, ಮಗಳಿಗೆ ಬೇಕಂದಾಗ ಅಷ್ಟೇ ನಾನು ಸ್ವಲ್ಪ ಗಂಜಿ ತೆಗೆದಿರ್ತೀನಿ, ಇಲ್ಲಾಂದರೆ ಡೈರೆಕ್ಟಾಗಿ ಇದೇ ಥರನೇ ಮಾಡಿರ್ತೀನಿ ನೋಡಿ. ಈ ಕಡೆ ಬಂದು ಬೇಳೆ ಕೂಡ ಚೆನ್ನಾಗಿ ಬೆಂದಿದೆ ನೋಡಿ. ಸ್ವಲ್ಪ ಎಣ್ಣೆ ಅರಿಶಿನ ಪೌಡ್ರ್ ಹಾಕಿ ಬೇಳೆ ಕೂಡ ಬೇಯಿಸಿದ್ದೀನಿ ನಾನು. ಚೆನ್ನಾಗಿ ಮೆತ್ತಗೆ ಬೆಂದಿದೆ ನೋಡಿ ಕುಕ್ಕರ್ನಲ್ಲಿ. ಬೇಳೆ ಸಾರು ಕೂಡ ಮಾಡ್ತೀನಿ ಈಗ ನಾನು. ಬೇಳೆ ಸಾರು ಮಾಡಲಿಕ್ಕಾಗಿ ಹುಣ್ಸೆಹಣ್ಣು ಕೂಡ ಹಾಕಿಟ್ಟಿದ್ದೀನಿ ನಾನು. ಒಂದು 10 ನಿಮಿಷ ಆಯ್ತು ನೋಡಿ. ಸ್ವಲ್ಪ ನೆಂದರೆ ಚೆನ್ನಾಗಿರುತ್ತೆ, ಹಾಗಾಗಿ ಮೊದಲೇ ನೆನೆ ಹಾಕಿದ್ದೆ ನೋಡಿ. ತಾಲಿಪೆಟ್ಟು ಹಿಟ್ಟು ಕೂಡ ಇಷ್ಟಿದೆ ನೋಡಿ, ಸ್ವಲ್ಪ ನೀರು ಬಿಟ್ಟಿದೆ ನೋಡಿ. ಯಾಕಂತಂದರೆ ತರಕಾರಿ ಹಾಕಿರ್ತೀವಲ್ಲ, ಹಾಗಾಗಿ ಈಗ ಒಂದು ಸ್ವಲ್ಪ ಇದಕ್ಕೆ ಈರುಳ್ಳಿ ಮಿಕ್ಸ್ ಮಾಡಿಬಿಟ್ಟು ಮತ್ತು ಬಿಸಿ ಬಿಸಿಯಾದ ತಾಲಿಪೆಟ್ಟು ತಿನ್ಬೇಕು ಇವತ್ತು ಕೂಡ. ಇದಿಲ್ಲ ಅಂತಂದರೆ ಸ್ವಲ್ಪ ನಾನು ಏನಂದರೆ ಚಪಾತಿ ಮಾಡೋಣ ಅಂತ ಅಂದ್ಕೊಂಡೆ, ಬಟ್ ಈ ಹಿಟ್ಟು ಖಾಲಿ ಮಾಡಿಬಿಡೋಣ ಮತ್ತು ಫ್ರಿಜ್ಜಿನಲ್ಲಿ ಯಾಕೆ ಸ್ಟಾಕ್ ಇಡೋದು ಅಂತ ಅಂದ್ಕೊಂಡೆ ತೆಗ್ದಿದ್ದೀನಿ ನೋಡಿ. ಈಗ ಒಂದು ಸ್ವಲ್ಪ ತೆಗೆದಿಟ್ಟು ಬನ್ನಿ ಫ್ರೆಂಡ್ಸ್, ಊಟಕ್ಕಾಗಿ ಏನು ಸ್ಪೆಷಲ್ ಅಂತೇನಿಲ್ಲ ನೋಡಿ. ಅನ್ನ ನಂತರ ಸಾರು ಕೂಡ ಮಾಡ್ತಾಯಿದ್ದೀನಿ, ಬೇಳೆ ಸಾರು. ಅದಾದ ನಂತರ ಇವತ್ತು ಸ್ವಲ್ಪ ಚಪಾತಿ ಪಲ್ಯ ಮಾಡೋಣ ಅಂತ ಅಂದ್ಕೊಂಡೆ, ಯಾಕಂದರೆ ಚಳಿ ಜಾಸ್ತಿ ಇರೋದ್ರಿಂದ ಚಪಾತಿ ಆದರೆ ಸೆಟ್ ಆಗುತ್ತೆ ಅಂದ್ಕೊಂಡೆ. ಬಟ್ ಸ್ವಲ್ಪ ತಾಲಿಪೆಟ್ಟು ಇಟ್ಟು ಉಳಿದಿತ್ತು ನೋಡಿ, ಹಾಗಾಗಿ ಅದನ್ನು ಮುಗಿಸ್ಬಿಟ್ರಾಯ್ತು ಅಂಥೇಳಿ. ಹೆಂಗಿದ್ರು ನಾನು ಅದಕ್ಕೆ ಈರುಳ್ಳಿ ಕೂಡ ಹಾಕಿರಲಿಲ್ಲಲ್ಲ, ನೆನ್ನೆ ವಿಡಿಯೋದಲ್ಲಿ ನೀವು ನೋಡಿದ್ರಿ. ಇವತ್ತೊಂದು ಸ್ವಲ್ಪ 2-3 ಈರುಳ್ಳಿ ಹೆಚ್ಚಿಬಿಟ್ಟು ಹಾಕಿದರೆ ಟೇಸ್ಟಾಗಿ ಬರುತ್ತೆ. ನಂತರ ಇವತ್ತಿನ ವಿಡಿಯೋದಲ್ಲಿ ನಮ್ಮಮ್ಮನ ಕೂಡ ನೆನೆಸ್ಕೊಂಡೆ ನೋಡಿ ನಾನು. ಯಾಕೆ ಅಂತಂದರೆ ತಾಲಿಪಟ್ಟು ಅಂತಂದರೆ ನಮ್ಮಮ್ಮಗೆ ತುಂಬ ಇಷ್ಟ, ಬಟ್ ಈರುಳ್ಳಿ ಜಾಸ್ತಿ ಹಾಕಿಬಿಟ್ಟು ಸಣ್ಣದಾಗಿ ತಾಲಿಪಟ್ಟು ಹಚ್ಚಿದರೆ ತುಂಬ ಇಷ್ಟಪಡ್ತಿದ್ರು ನೋಡಿ ಅವರು. ದೊಡ್ಡದಂದ್ರೆ ಅಷ್ಟು ಸೇರ್ತಿದ್ದಿಲ್ಲ ಅವ್ರಿಗೆ ತಾಲಿಪಟ್ಟು. ಹಾಗಾಗಿ ಈಗ ನಾನು ಅದೇ ಥರ ಮಾಡೋಣ ಅಂಥೇಳಿ ಸ್ವಲ್ಪ ಯೋಚನೆ ಬಂತು. ಸ್ವಲ್ಪ ಜಾಸ್ತಿನೇ ಈರುಳ್ಳಿ ಹಾಕಿಬಿಟ್ಟು ಅದೇ ಹಿಟ್ಟಿಗೆ ಉಪ್ಪು ಖಾರ ಎಲ್ಲ ಕರೆಕ್ಟಾಗಿತ್ತು ನೋಡಿ. ಸ್ವಲ್ಪ ಜಾಸ್ತಿ ಈರುಳ್ಳಿ ಹಾಕಿ ಅದೇ ರೀತಿಯಾಗಿ ಮಾಡ್ಕೊಳ್ಳೋಣ, ತುಂಬ ಟೇಸ್ಟಿಯಾಗಿರುತ್ತೆ. ನಂತರ 2-3 ಉಳಿದ್ರೂ ಕೂಡ ಏನಂತಾರೆ ಟೀ ಜೊತೆಗೆ ತಿನ್ಲಿಕ್ಕೆ ಕೂಡ ಸಂಜೆಗೆ ಚೆನ್ನಾಗಿರುತ್ತೆ ಅಂಥೇಳಿ ನಾನೀಗ ಊಟದ ಟೈಮಿಗೆ ರೆಡಿ ಮಾಡ್ಕೊತಾ ಇದ್ದೀನಿ. ನೋಡ್ತಾ ಇರ್ಬೋದು, ಸ್ಪೆಷಲ್ ಅಂತೇನಿಲ್ಲ ಅಂತ ಮೊದಲೇ ಹೇಳ್ತಾ ಇದ್ದೀನಿ, ಯಾಕೆಂದರೆ ಸ್ಪೆಷಲ್ ಅಂತೇಳಿ ಮತ್ತು ನೆನ್ನೆ ಇಟ್ಟೆ ಮಾಡಿದ್ರಲ್ಲ ಅಂತ ಅನ್ಕೋಬೋದು. ಹಾಗಾಗಿ ಬನ್ನಿ ಫ್ರೆಂಡ್ಸ್, ವೀಡಿಯೋ ಕಂಟಿನ್ಯೂ ಆಗಿ ನೋಡಿ. ಇಷ್ಟ ಆದರೆ ಲೈಕ್, ಶೇರ್, ಕಮೆಂಟ್ ಹಾಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಯಾರೆಲ್ಲ ಹೊಸ್ದಾಗಿ ನೋಡ್ತಿದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಅಂತ ಕೂಡ ಕೇಳ್ತೀನಿ ನೋಡಿ. ಹೇಳಿದ್ನೆಲ್ಲ ತುಂಬ ಚಳಿ ಅಂದರೆ ತುಂಬ ಚಳಿ ಇತ್ತು ನೋಡಿ. ಈಗಂತೂ ನಿಜವಾಗ್ಲೂ ಏನಂತಾರೆ, ಹೊರಗಡೆ ಹೋದ್ರೆ ಬಿಸಿಲು ಸ್ವಲ್ಪ ಇರುತ್ತೆ ನೋಡಿ, ಒಳಗಡೆ ಮಾತ್ರ ತುಂಬ ಚಳಿ ಇರುತ್ತೆ. ಮಧ್ಯಾಹ್ನ ಟೈಮ್ ನೋಡಿ, ಆದರೂ ಕೂಡ ಸ್ವಲ್ಪ ಹೊತ್ತು ಹೋಗಿ ಬಿಸಿಲಿಗೆ ನಿಂತ್ಕೋಬೇಕಂತ ಅನಿಸುತ್ತೆ, ಆ ರೀತಿಯಾಗಿ ಆಗಿಬಿಡುತ್ತೆ ನೋಡಿ. ಹಾಗಾಗಿ ಈಗ ನಾನು ಏನು ಸಾಂಬಾರು ಮಾಡಲಿಕ್ಕಾಗಿ ಒಗ್ಗರಣೆ ಹಾಕ್ಲಿಕ್ಕೆ ಪ್ರತಿಯೊಂದು ಸಾಮಾನು ಕೂಡ ಮೊದಲು ಎತ್ತಿ ಇಟ್ಕೊಂಡ್ಬಿಡ್ತೀನಿ. ನೋಡ್ತಾ ಇರ್ಬೋದು ನೀವು, ಒಂದೊಂದೇ ತೊಗೊಂಡು ಹಾಕೋದಿಲ್ಲ ನೋಡಿ. ಈ ರೀತಿಯಾಗಿ ನಾನು ಎಲ್ಲ ಜೋಡಿಸಿ ಇಟ್ಕೊಂಡ್ಬಿಡ್ತೀನಿ ಮೊದಲಿಗೆ ಬಂದು. ಅಂದರೆ ನನಗೆ ವೀಡಿಯೋದಲ್ಲಿ ತೋರಿಸ್ಲಿಕ್ಕೆ ತುಂಬ ಈಸಿ ಆಗುತ್ತೆ ಅಂತಲೇ ಹೇಳ್ಬೋದು ನೋಡಿ. ನೋಡ್ತಾ ಇರ್ಬೋದು, ಪ್ರತಿಯೊಂದು ಜೀರಿಗೆ, ಸಾಸಿವೆ, ಇಂಗು, ನಂತರ ಕರಿಬೇವು, ಕೊತ್ತಂಬರಿ, ಖಾರದ ಪುಡಿ, ಅರಿಶಿನ ಪೌಡ್ರು ಎಲ್ಲ ರೆಡಿ ಮಾಡಿ ಇಟ್ಕೊಂಡ್ಬಿಡ್ತೀನಿ ನೋಡಿ. ಅಂದರೆ ಈಸಿ ಆಗಿಬಿಡುತ್ತೆ ಫಟ ಅಂಥೇಳಿ. ಇಲ್ಲಾಂದರೆ ಎಡಿಟಿಂಗ್ ಟೈಮ್ನಲ್ಲಿ ತುಂಬ ಕೆಲಸ ಉಳ್ಕೊಂಬಿಡುತ್ತೆ. ಹಾಗಾಗಿ ಈ ಕಡೆ ನೋಡ್ತಾ ಇರ್ಬೋದು, ಬೇಳೆ ಕೂಡ ತುಂಬ ಚೆನ್ನಾಗಿ ಬಂದಿದೆ ನೋಡಿ. ಬೇಳೆ ಸಾರು ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ ಅಂತ ಹೇಳಿದ್ನಲ್ಲ, ಹಾಗಾಗಿ ಸ್ವಲ್ಪ ಏನಂತಾರೆ ತವಿ ತೆಗ್ದಿಟ್ಟು ಸಪ್ಪಂದು ಬೇಳೆ ತೆಗ್ದಿಟ್ಟು ನಮ್ಗೆ ಎಷ್ಟು ಬೇಕು ಅಷ್ಟನ್ನು ಈಗ ಒಗ್ಗರಣೆ ಹಾಕ್ತಾಯಿದ್ದೀನಿ. ನೋಡ್ತಾ ಇರ್ಬೋದು ನೀವು, ಒಂದು ಬಾಣಲೆ ಇಟ್ಬಿಟ್ಟು ಅದಕ್ಕೊಂದು ಸ್ವಲ್ಪ ಎಣ್ಣೆ ಹಾಕಿದ್ದೀನಿ. ಅದಾದ ನಂತರ ಜೀರಿಗೆ, ಸಾಸಿವೆ ಚಟಪಟ ಅಂದ ನಂತರ ಸ್ವಲ್ಪ ಕರಿಬೇವು ಕೂಡ ಹಾಕಬೇಕಾಗುತ್ತೆ ನೋಡಿ.
ನೀವು ಏನು ಬೇಳೆ ಕುದೀತಿರ್ಬೇಕಾದ್ರೆ ಹಾಕ್ಬೋದು. ಬಟ್ ನಾನೀಗ ಒಗ್ಗರಣೆಯಲ್ಲೇ ಹಾಕ್ತಾಯಿದ್ದೀನಿ ನೋಡಿ. ಎರಡೂ ಹಾಕ್ಬೋದು ನೋಡಿ, ತುಂಬ ಚೆನ್ನಾಗಿರುತ್ತೆ. ನಾನು ಒಗ್ಗರಣೆಯಲ್ಲೇ ಹಾಕಿದೆ. ಅದಾದ ನಂತರ ನೀವು ನಾನು ಮಾತ್ರ ಒಗ್ಗರಣೆಗೆ ಹಿಂಗೆ ಯೂಸ್ ಮಾಡೀನಿ. ನೀವು ಬೇಕಂದರೆ ಬೆಳ್ಳುಳ್ಳಿ ಯೂಸ್ ಮಾಡ್ಬೋದು, ಅಲ್ಲ ಕೂಡ ಯೂಸ್ ಮಾಡ್ತಾರೆ ನೋಡಿ ಮಾಡೋರು. ನಾನೇನು ಮಾಡಿಲ್ಲ, ಮಾಡೋದೇ ಇಲ್ಲ ಅಂತೇನಿಲ್ಲ. ನಾನು ಸ್ವಲ್ಪ ಯಾವಾಗವಾಗ ಬೆಳ್ಳುಳ್ಳಿ ಚಟ್ನಿಗೆ, ಪಲಾವ್ಗೆ ಈ ರೀತಿಯಾಗಿ ಯೂಸ್ ಮಾಡ್ತೀನಿ. ಬಟ್ ಬೇಳೆ ಸಾರಲ್ಲಿ ನನಗೆ ಅಷ್ಟು ಇಷ್ಟ ಆಗಲ್ಲ ನೋಡಿ. ಹಾಗಾಗಿ ನಾನು ಒಗ್ಗರಣೆಯಲ್ಲಿ ಬೆಳ್ಳುಳ್ಳಿ ಹಾಕಿಲ್ಲ. ನೀವು ಬೇಕಂದರೆ ಹಾಕ್ಕೋಬೋದು. ನಾನು ಹಿಂಗು ನಂತರ ಅದಾದ ನಂತರ ಕೊತ್ತಂಬರಿ ಕೂಡ ಹಾಕಿದೆ ನೋಡಿ. ನಂತರದಲ್ಲಿ ನಿಮಗೆ ಹುಣಸೆಹಣ್ಣು ಎಷ್ಟು ಸಾರು ಮಾಡ್ತೀರಾ ಅದ್ರ ತಕ್ಕಂಗೆ ನೀವು ಹುಣಸೆಹಣ್ಣು ಕೂಡ ಹಾಕಬೇಕಾಗುತ್ತೆ ನೋಡಿ. ಅದು ತುಂಬ ಒಂದೊಂದು ಸರಿ ಹುಳಿ ಇರುತ್ತೆ, ಒಂದೊಂದು ಹುಣಸೆಹಣ್ಣು ಜಾಸ್ತಿ ಹುಳಿ ಇರೋದಿಲ್ಲ ನೋಡಿ. ಅದನ್ನು ನೋಡ್ಕೊಂಡು ನೀವು ಹಾಕಬೇಕಾಗುತ್ತೆ. ಅದಾದ ನಂತರ ನಾನು ಸ್ವಲ್ಪ ಬೆಲ್ಲ ಕೂಡ ಹಾಕಿದೆ. ನಂತರ ಉಪ್ಪು ಕೂಡ ಹಾಕ್ತಾಯಿದ್ದೀನಿ, ನೋಡ್ತಾ ಇರ್ಬೋದು ನೀವು. ಸ್ವಲ್ಪ ಜಾಸ್ತಿ ಕೈಯಿಂದನೇ ಯೂಸ್ ಮಾಡ್ತೀನಿ ನೋಡಿ ನಾನು, ಅಂದರೆ ಸ್ಪೂನು ಆ ರೀತಿ ತೊಗೊಳ್ಳೋದಿಲ್ಲ, ಕಡಿಮೆ ನೋಡಿ ಸ್ಪೂನ್ ತೊಗೊಂಡು ಹಾಕೋದು. ಅದಾದ ನಂತರ ಚಿಲ್ಲಿ ಪೌಡ್ರ್ ಎಷ್ಟು ಬೇಕು ನಿಮಗೆ ಖಾರದ ತಕ್ಕಂಗೆ ನೀವು ಹಾಕ್ಕೋಬೋದು. ನಂತರ ಅರಿಶಿನ ಪೌಡ್ರ್ ಕೂಡ ಹಾಕಿದ್ದೆ ನಾನು ಕುಕ್ಕರ್ನಲ್ಲಿನೇ ಬೇಳೆ ಬೇಯಿಸ್ಬೇಕಾದ್ರೆ. ಈಗೂ ಕೂಡ ಚೂರು ಹಾಕಿದೆ ನೋಡಿ ಒಗ್ಗರಣೆಗೆ. ಅದಾದ ನಂತರ ಏನಂತಾರೆ ಮಸಾಲೆ ಪೌಡ್ರ್ ಕೂಡ ಹಾಕಿದ್ದೀನಿ. ಆ ವಿಡಿಯೋ ಸ್ಕಿಪ್ ಆಗಿಬಿಟ್ಟಿದೆ ನೋಡಿ. ಹಾಗಾಗಿ ಮಸಾಲೆ ಪೌಡ್ರ್ ನಿಮ್ಮ ಮನೇಲಿ ಯಾವುದಿರುತ್ತೆ ಅದು ಹಾಕ್ಬೋದು ನೋಡಿ. ನಾನು ಸಾರು ಮಾಡ್ತಾ ಇರೋದ್ರಿಂದ ತಿಳಿ ಸಾರು ಪೌಡ್ರ್ ಕೂಡ ಇತ್ತು ನಮ್ಮ ಮನೇಲಿ, ಅದನ್ನೇ ಹಾಕಿದೆ. ಇಲ್ಲಾಂದರೆ ನೀವು MTR ಯಾವುದಾದ್ರೂ ಹಾಕ್ಬೋದು ನೋಡಿ, ಚೆನ್ನಾಗಿರುತ್ತೆ. ನಿಮ್ಮ ಮನೇಲಿ ಯಾವ್ದು ಯೂಸ್ ಮಾಡ್ತೀರಾ ಅದನ್ನು ಹಾಕ್ಬೋದು. ನಾನೀಗೇನು ಒಗ್ಗರಣೆ ಮಾಡಿ ಇಟ್ಕೊಂಡಿದ್ನಲ್ಲ ಅದನ್ನು ಡೈರೆಕ್ಟಾಗಿ ಒಂದು ಸ್ವಲ್ಪ ಸಪ್ಪಂದು ಬೇಳೆ ತಕ್ಕೊಂಡ್ಬಿಟ್ಟು ಎಷ್ಟು ಬೇಕಷ್ಟು. ಅದಾದ ನಂತರ ಈಗ ಉಳಿದಿದ್ದೆಲ್ಲ ಸಾರು ಕೂಡ ಮಾಡಲಿಕ್ಕೆ ಇಟ್ಟಿದ್ದೀನಿ, ನೋಡ್ತಾ ಇರ್ಬೋದು ಬೇಳೆ ಸಾರು. ಅದಕ್ಕೆಲ್ಲ ಮಸಾಲೆ ಹಾಕಿಬಿಟ್ಟೆ ನೋಡಿ. ಅದಾದ ನಂತರ ನಿಮಗೆ ಎಷ್ಟು ನೀರು ಬೇಕು ನೋಡಿಕೊಂಡು ಆ ರೀತಿ ನೀರು ನೀವು ಸೇರಿಸ್ಕೋಬೇಕಾಗುತ್ತೆ. ನಾನು ಇದಕ್ಕೆ ಟೊಮೆಟೊ ಹಾಕಿಲ್ಲ ನೋಡಿ, ಟೊಮೆಟೊ ಖಾಲಿಯಾಗಿತ್ತು ಹಾಗಾಗಿ ಹಾಕಿಲ್ಲ. ನೀವು ಬೇಕಂದ್ರೆ ಹಾಕ್ಬೋದು ನೋಡಿ, ಹುಣಸೆಹಣ್ಣು ಏನಾದರೂ ಬಿಟ್ಟು ಟೊಮೆಟೊ ಬೇಕಂದ್ರೂ ಹಾಕ್ಬೋದು. ನಾನು ಟೊಮೆಟೊ ಇರಲಿಲ್ಲ ಅಂತ ಒಂದು ಸ್ವಲ್ಪ ಹುಣಸೆಹಣ್ಣನ್ನೇ ಜಾಸ್ತಿ ಹಾಕಿದ್ದೀನಿ. ನೋಡ್ತಾ ಇರ್ಬೋದು ಇಷ್ಟು ಘಮ 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 ಅಂತಿತ್ತು ನೋಡಿ. ಮನೆಯೆಲ್ಲ ಸೂಪರಾಗಿ ಬಂದಿತ್ತು ಬೇಳೆ ಸಾರು ಮಾತ್ರ. ನೀವು ಒಂದ್ಸರಿ ಟ್ರೈ ಮಾಡಿ ಅಂತ ಕೂಡ ಕೇಳ್ತೀನಿ ನೋಡಿ. ಇಷ್ಟೇ ವ್ಯತ್ಯಾಸ, ನಾನು ಹಿಂಗೆ ಹಾಕಿದ್ದೀನಿ ಒಗ್ಗರಣೆಗೆ, ನೀವು ಬೆಳ್ಳುಳ್ಳಿ ಕೂಡ ಹಾಕ್ಕೋಬೋದು. ಒಂದ್ಸರಿ ನೀವು ಹಿಂಗೆ ಹಾಕಿ ಯೂಸ್ ಮಾಡಿ ನೋಡಿ, ತುಂಬ ಚೆನ್ನಾಗಿರುತ್ತೆ. ನಾನು ಆ ಕಡೆ ಏನು ಒಲೆಗೆ ಇದನ್ನು ಏನಂತಾರೆ ಬೇಳೆ ಸಾರು ಶಿಫ್ಟ್ ಮಾಡಿದೆ ನೋಡಿ. ಇನ್ನೂ ಸ್ವಲ್ಪ ಚೆನ್ನಾಗಿ ಬೇಯಬೇಕದು. ಹಾಗಾಗಿ ಈ ಕಡೆ ಬಂದು ಹೇಳಿದ್ನೆಲ್ಲ ಇವತ್ತು ಕೂಡ ನಮ್ಮಮ್ಮ ಸ್ವಲ್ಪ ನೆನಪಾಗ್ತಾಯಿದ್ರು ನೋಡಿ ನನಗೆ. ಈ ರೀತಿಯಾಗಿ ನಮ್ಮಮ್ಮ ತಾಲಿಪಟ್ಟು ಹಚ್ತಾಯಿದ್ರು ನೋಡಿ. ನಾವು ಚಿಕ್ಕವ್ರು ಇರಬೇಕಾದ್ರೆ ಅವರಿಗೆ ದೊಡ್ಡ ದೊಡ್ಡ ತಾಲಿಪಟ್ಟು ಅಂದರೆ ಅಷ್ಟು ಇಷ್ಟ ಆಗ್ತಿರಲಿಲ್ಲ. ಚಿಕ್ಕ ಚಿಕ್ಕದಾಗಿ ಇಷ್ಟಿಷ್ಟೇ ಆಗಿ ಹಾಕಿ ಬಹಳಷ್ಟು ಈರುಳ್ಳಿ ಹಾಕಿ ಮಾಡ್ತಾಯಿದ್ರು. ತುಂಬ ಟೇಸ್ಟಿಯಾಗಿ ತುಂಬ ಚೆನ್ನಾಗಿ ಅನ್ನಿಸ್ತಾಯಿತ್ತು ನೋಡಿ. ಈಗ ತಿನ್ನೋದಕ್ಕಿಂತ ಬಿಸಿ ಬಿಸಿ ಸಾಯಂಕಾಲ ಟೀ ಟೈಮಿಗೆ ತಿನ್ಲಿಕ್ಕೆ ಮಾತ್ರ ಸೂಪರಾಗಿರ್ತಾವೆ ನೋಡಿ. ಇದು ನಿನ್ನೆ ವಿಡಿಯೋದಲ್ಲಿ ಯಾರೆಲ್ಲನೂ ಇವತ್ತಿನ ವಿಡಿಯೋದಲ್ಲಿ ನಾನು ಡೀಟೇಲಾಗಿ ಏನು ತೋರಿಸಿಲ್ಲ, ಯಾಕಂದರೆ ನಿನ್ನೆ ಇಟ್ಟನೇ ಮಾಡಿರೋದಲ್ಲ. ಹಾಗಾಗಿ ನಿಮಗೇನಾದರೂ ತಾಲಿಪಟ್ಟು ರೆಸಿಪಿ ಬೇಕಂದರೆ ನಿನ್ನೆ ವಿಡಿಯೋದಲ್ಲಿ ನಾನು ಯಾವ್ಯಾವ ಹಿಟ್ಟು ಹಾಕಿ ಮಾಡಿದ್ದೀನಿ ಅಂತ ಕೂಡ ಶೇರ್ ಮಾಡಿದ್ದೀನಿ. ಬೇಕಂದ್ರೆ ನೀವು ಚೆಕ್ ಮಾಡ್ಬೋದು ನೋಡಿ ಆ ವಿಡಿಯೋ ಕೂಡ. ಇವತ್ತು ನಾನು ಬರೀ ಈರುಳ್ಳಿ ಅಷ್ಟೇ ಸೇರಿಸ್ಬಿಟ್ಟು ಮಾಡಿರೋದು ಇದನ್ನು. ನಿಜವಾಗ್ಲೂ ಹೇಳ್ತೀನಿ, ತುಂಬ ಅಂದರೆ ತುಂಬ ಮಸ್ತ್ ಸೂಪರಾಗಿ ಬಂದಿದ್ದು ಅಂತಲೇ ಹೇಳ್ಬೋದು ನೋಡಿ. ನಮ್ಮಮ್ಮನ ನೆನೆಸ್ಕೋತಾನೆ ನಾನು ಇವತ್ತು ಊಟದ ಜೊತೆಗೆ ತಾಲಿಪಟ್ಟು ಕೂಡ ತಿಂದೆ ನೋಡಿ. ಇದು ಒಂಥರನ ಮಾಡ್ಕೋಬೋದು, ಈ ರೀತಿಯಾಗಿ ಮಾಡ್ತಿರ್ಬೋದು ಎಲ್ಲರೂ. ನಾನು ಮಾಡಿರಲಿಲ್ಲ ನೋಡಿ, ಈ ರೀತಿಯಾಗಿ ಜಾಸ್ತಿ ಮಾಡೋದೇ ಇಲ್ಲ. ಯಾಕೋ ಅದು ತಲೆಗೆ ಸಡನ್ಲೇ ಬಂದುಬಿಡ್ತು, ಈರುಳ್ಳಿ ಜಾಸ್ತಿ ತೊಗೊಳ್ಳೋಣ ನಾನು ಕಟ್ ಮಾಡೋ ಮುಂದೆ. ಬನ್ನಿ ಫ್ರೆಂಡ್ಸ್, ನೋಡ್ತಾ ಇರ್ಬೋದು ಸೂಪರಾದ ಒಂದು ಪುಟ್ಟದಾದ ತಾಲಿಪಟ್ಟು ಕೂಡ ಹಚ್ಚಿದ್ದೀನಿ ಇವತ್ತು. ಒಂದೇ ಹಂಚಲ್ಲಿ 4 ತಾಲಿಪಟ್ಟು ಕೂಡ ಹಚ್ಬೋದು ನೋಡಿ ನೀವು. ಈ ರೀತಿಯಾಗಿ ಒಮ್ಮೆ ಮಾಡ್ಕೊಂಡು ತಿನ್ನಿ ಅಂತ ಕೂಡ ಹೇಳ್ತೀನಿ ನಾನು. ಏನಂತಾರೆ ಸಣ್ಣ ಸಣ್ಣ ಹುಡುಗರು ಕೂಡ ಮಾಡ್ಬೋದು ನೋಡಿ. ಪುಟ್ಟ ಮಕ್ಕಳು ನಾನು ಮಾಡ್ತೀನಮ್ಮ ಅಂತೇನು ಬರ್ತಿರ್ತಾರಲ್ಲ ಅಡುಗೆ ಮಾಡ್ತಿರ್ಬೇಕಾದ್ರೆ ಅಮ್ಮಂದರ ಜೊತೆ, ಆವಾಗ ಅವ್ರಿಗೆ ಕೂಡ ಮಾಡ್ಬೋದು ನೋಡಿ. ಯಾಕಂದರೆ ಬಿಸಿ ಬಿಸಿ ಹಂಚಿನ ಮೇಲೆ ಏನು ಹಚ್ಚೋದಿರಂಗಿಲ್ಲ, ಇದು ತಣ್ಣಂದು ಇನ್ನು ಗ್ಯಾಸ್ ಮೇಲೆ ಇಟ್ಟಿರಂಗಿಲ್ಲಲ್ಲ. ಆವಾಗನೇ ನೀವು ಹಂಚಿನ ಮೇಲೆ ಒಂಚೂರು ಎಣ್ಣೆ ಹಾಕಿ ನೀವು ಮೊದಲನೇ ಹಿಟ್ಟು ತೊಗೊಂಡು ಹಚ್ಚಿ ನಂತರ ಗ್ಯಾಸ್ ಮೇಲೆ ಇಟ್ಟರು ಕೂಡ ಬರುತ್ತೆ. ಯಾಕಂದರೆ ಎಣ್ಣೆ ಹಚ್ಚೋದು ಮಾತ್ರ ಮರಿಬಾರ್ದು ನೋಡಿ, ಮೊದಲೇ ಎಣ್ಣೆ ಹಚ್ಚಿಬಿಡಬೇಕು. ಅದಾದ ನಂತರ ನೀವು ಗ್ಯಾಸ್ ಉರಿಗೆ ಬಹಳ ಕಡಿಮೆ ಇಟ್ಬಿಟ್ಟು ಬೇಯಿಸಿದ್ರೆ ಮಾತ್ರ ಸೂಪರಾದ ಒಂದು ಪುಟ್ಟ ಆದ ಒಂದು ತಾಲಿಪಟ್ಟು ಕೂಡ ಹಚ್ಬೋದು ಅಂತಲೇ ಹೇಳ್ತೀನಿ ನೋಡಿ. ಬನ್ನಿ ಫ್ರೆಂಡ್ಸ್, ಇದು ಎಕ್ಸ್ಟ್ರಾ ಯಾಕೆ ಉಳಿತು, ಕರೆಕ್ಟ್ ಆಗ್ತಾಯಿದ್ದು 1 2 ಅಷ್ಟೇ ಮಿಕ್ತಾಯಿದ್ದು, ಅಂದರೆ ಉಳಿತಾಯಿದ್ದು ನೋಡಿ ಮನೆಯಲ್ಲಿ ತಾಲಿಪಟ್ಟು ಹಚ್ಚಿದ್ದು. ಬಟ್ ನಮ್ಮ ಮನೆಯವರು ನಿನ್ನೆ ಫೋನು ನಾನು ಊಟದ ಟೈಮಿಗೆ ಮಾಡಿದೆ ನೋಡಿ. ಇಲ್ಲ ನಂತರದಲ್ಲಿ ಬಂದು ಊಟ ಮಾಡ್ತೀನಿ ಅಂತ ಹೇಳಿದ್ರಲ್ಲ, ಅವ್ರು ಬರಲೇ ಇಲ್ಲ ನೋಡಿ. 4:30 ಬಂದರು. ಈ ಟೈಮ್ನಲ್ಲಿ ಏನು ಊಟ ಮಾಡೋದು ಬೇಡ ಅಂತಂದ್ರು. ಹಾಗಾಗಿ ಆ ಹಿಟ್ಟು ಹಂಗೆ ಉಳ್ಕೊಂಬಿಡ್ತು.
ಹಾಗಾಗಿ ನಾವು ಹೆಣ್ಮಕ್ಳು ಇದ್ದೀವಲ್ಲ, ಯಾವುದೇ ರೀತಿಯಿಂದ ಯಾವುದು ಕೆಡಲಿಕ್ಕೆ ಬಿಡೋದಿಲ್ಲ ನೋಡಿ. ಅಂದರೆ ಹೆಣ್ಮಕ್ಳ ಸ್ವಭಾವ ಆ ರೀತಿ ಇರಬೇಕು ನೋಡಿ. ಕೆಲವ್ರಿಗೆ ಹೇಳ್ತೀನಿ ನಾನು ಅಷ್ಟೇ, ಎಲ್ಲರೂ ಅಂತ ಹೇಳಲ್ಲ. ಇರಲಿ ಬಿಡಪ್ಪ, ಚೆಲ್ಲಿ ಬಿಟ್ರೆ ಆಯಿತು ಅಂತ ಅಂದ್ಕೋತಾರೆ. ಬಟ್ ನಾವು ಮಾತ್ರ ಆ ರೀತಿ ಇಲ್ಲೇ ಇಲ್ಲ ನೋಡಿ. ಯಾಕೆ ಸುಮ್ಮನೆ ವೇಸ್ಟ್ ಮಾಡೋದು, ಇವತ್ತಿದು ಮಾಡ್ಕೊಂಡ್ರಾಯ್ತು, ನಾಳೆ ಮತ್ತೆ ಫ್ರೆಶ್ ಆಗಿ ಬೇರೆ ಏನಾರು ಮಾಡ್ಕೊಂಡ್ರಾಯ್ತು ಅನ್ನೋದೊಂದು ನಮ್ಗೆ ಈ ರೀತಿ ಮೊದಲಿಂದ ಬೆಳೆದು ಬಂದುಬಿಟ್ಟಿದ್ದೀವಿ ನಾವು. ಹಾಗಾಗಿ ಇವತ್ತು ತಾಲಿಪೆಟ್ಟು ಹಚ್ಚಿದ್ನಿ ಅಂತ ಹೇಳ್ಬೋದು. ನಾವು ಚೆಲ್ಲೋದೇನು ಭಾಳ ತಗೋಂಗಿಲ್ಲ ನೋಡಿ. ಯಾಕಂದರೆ ಕೆಟ್ಟೋದ್ರೆ ಮಾತ್ರ ಯಾರು ಯೂಸ್ ಮಾಡೋಕ್ಕಾಗಲ್ಲ, ಅದು ಅನಿವಾರ್ಯ, ಚೆಲ್ಲೇಬೇಕಾಗುತ್ತೆ. ಇನ್ನೂ ಚೆನ್ನಾಗಿತ್ತಲ್ಲ ಅಂತ ನಾನು ಕೂಡ ಮಾಡಿದೆ. ಬನ್ನಿ ಫ್ರೆಂಡ್ಸ್, ಇವತ್ತಿನ ವೀಡಿಯೋದಲ್ಲಿ ನಾನು ಮಧ್ಯಾಹ್ನ ಊಟಕ್ಕಾಗಿ ಏನೆಲ್ಲ ಅಡುಗೆ ಮಾಡಿದ್ದೀನಿ ಅಂತ ಕೂಡ ತೋರಿಸ್ತಾ ಇದ್ದೀನಿ, ಹೇಳ್ತಾ ಇದ್ದೀನಿ. ಮೊದಲೇ ಸ್ಪೆಷಲ್ ಅಂತೇನೂ ಇಲ್ಲ ನೋಡಿ. ತಾಲಿಪಟ್ಟಿ ಕೂಡ ಇತ್ತು, ಚೂರು ಉಪ್ಪು, ಉಪ್ಪಿನಕಾಯಿ, ಚಟ್ನಿ ಪುಡಿ, ಬಿಸಿ ಬಿಸಿ ಅನ್ನ ಇದ್ದರೆ ಸಾಕು ನೋಡಿ. ನನಗಂತೂ ನಿಜವಾಗ್ಲೂ, ನನ್ನ ದೊಡ್ಡ ಮಗಳಿಗೆ ಕೂಡ ಅಷ್ಟೇ, ಅನ್ನ ಅಂದ್ರೆ ಅಷ್ಟು ಸೇರುತ್ತೆ ಅವಳಿಗೂ ಕೂಡ. ಬಿಸಿ ಬಿಸಿ ಇರಬೇಕು, ಬಿಸಿ ಅನ್ನ, ತುಪ್ಪ, ನಂತರ ಬೇಳೆ ಸಾರು, ನಂತರ ಸ್ವಲ್ಪ ಮಜ್ಜಿಗೆ ಕೂಡ ಮಾಡ್ಕೊಂಡೆ ನೋಡಿ. ನಾನು ಮನೆಯಲ್ಲಿ ಎಪ್ಪಾಕಿರುವಂಥ ನಾನು ಮೊಸರು ಮಾಡ್ಕೊಂಡಿದ್ನಲ್ಲ, ಅದೇ ಮಜ್ಜಿಗೆ ಇದು. ಓಕೆ ಫ್ರೆಂಡ್ಸ್, ಈ ವಿಡಿಯೋ ಇಲ್ಲಿಗೆ ಎಂಡ್ ಮಾಡ್ತೀನಿ. ಮತ್ತೆ ನಾಳಿನ ವಿಡಿಯೋದಲ್ಲಿ ಸಿಗೋಣ ಅಂತ. ವಿಡಿಯೋ ಚೂರಾದರೂ ಇಷ್ಟ ಆದರೆ ಲೈಕ್, ಶೇರ್, ಕಮೆಂಟ್ ಹಾಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಮತ್ತೆ ನಾಳಿನ ವಿಡಿಯೋದಲ್ಲಿ ಸಿಗೋಣ ಅಂತ. ಬಾಯ್, ಟೇಕ್ ಕೇರ್.